ರಾಜ್ಯ ರಾಜಕೀಯದಲ್ಲಿ ತುಂಬ ಇಂಟೆನ್ಸ್ ಆಗಿ ಕಾಣುವಂಥ ಒಂದು ಮಾತುಕತೆ ಅಥವಾ ಮಾತಿನ ಆರೋಪ ಅಂದರೆ ಡಿ ಕೆ ವರ್ಸಸ್ ಎಚ್ ಡಿ ಕೆ ಅನ್ನುವಂಥ ಮಾತು. ಸಾಕಷ್ಟು ವರ್ಷಗಳಿಂದ, ಕಳೆದ ಒಂದು ದಶಕಗಳಿಂದ ಡಿ ಕೆ ಮತ್ತು ಎಚ್ ಡಿ ಕೆ ನಡುವಿನ ವಾಕ್ಸಮರ ಹೊಸ ಎತ್ತರವನ್ನೇ ಏರಿದೆ. ಮೊನ್ನೆ ಡಿ ಕೆ ಸಹೋದರ ಡಿ ಕೆ ಸುರೇಶ್ ಒಂದು ಹೇಳಿಕೆಯನ್ನು ಕುಣಿಗಲ್ನಲ್ಲಿ ನೀಡಿದರು, ಚಪಲ ಚೆನ್ನಿಗರಾಯ ಅಂತ. ಈಗ ಅದಕ್ಕೆ ಸಿಟ್ಟಾಗಿರುವಂಥ ಕುಮಾರಣ್ಣ ನೇರವಾಗಿಯೇ ಡಿ ಕೆ ಬ್ರದರ್ಸ್ಗೆ ಟಾಂಗನ್ನು ಕೊಟ್ಟಿದ್ದಾರೆ. ಇನ್ನು ಕಡೆಗೆ ಪ್ರಿಯಾಂಕ್ ಖರ್ಗೆ JDS ಫಿನಿಶ್ ಆದಂತಹ ಪಕ್ಷ ಅಂತಲೂ ಕೂಡ ಹೇಳಿದರು. ಅದಕ್ಕೂ ಕೂಡ ಎಚ್ ಡಿ ಕೆ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಗೆಲ್ಲ ಬಿಡಿತಾರವ್ರು ಯಾರು? ಬೇರೆ ಯಾರು ಬಿಡಿತಾವ್ರ? ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡ್ತಾರ? ಹಿಂದೆಯಿಂದನೂ ಚಾಕ್ ಆಗ್ತಾ ಇದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದೆ. ಅಯ್ಯೋ, ರಾಜ್ಯ ಅಲ್ಲ ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ ತೀರ್ಮಾನ ಮಾಡೋರು ರಾಜ್ಯದ ಜನತೆ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ನಿಮ್ದೊಂದು ರೀತಿ ಚಪಲ, ನಂದೊಂದು ರೀತಿ ಚಪಲ. ಇಲ್ಲಿ ಆಗ್ಲೇ JDS ನಿರ್ಣಾಮ ಆಗ್ತಾ ಇದೆ, ಮುಂದೆ ಜನ ತೀರ್ಮಾನ ಮಾಡ್ತಾರೆ. ಡಿಕೆ HDK ಒಂದು ಕಾಲದ ಜೋಡೆತ್ತು. ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವಿದ್ದಾಗ ಜೊತೆಗೆ ಹೆಜ್ಜೆ ಹಾಕಿದ್ದ ಲೀಡರ್ಸ್. ಆದ್ರೆ ಇದೀಗ ಇಬ್ರು ಬದ್ಧ ವೈರಿಗಳಂತೆ ಕಾದಾಡ್ತಿದ್ದಾರೆ. ಪ್ರತಿ ಹೇಳಿಕೆಗೂ ಅಷ್ಟೇ ತೀವ್ರ ಹಾಗೂ ತೀಕ್ಷ್ಣವಾಗಿ ತಿರುಗೇಟು ಕೊಡೋ ಕೆಲಸ ಮಾಡ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ CD ಫ್ಯಾಕ್ಟರಿ, ಬ್ಲೂ ಬಾಯ್ಸ್ ಅಂತೆಲ್ಲ ನಡೆದಿದ್ದ ಚರ್ಚೆ ಸದ್ಯ ಮತ್ತೊಂದು ಹಂತಕ್ಕೆ ತಿರುಗಿದೆ. ಅದು ಜನವರಿ 11 ಬೆಂಗಳೂರಿನಲ್ಲಿ ಒಕ್ಕಲಿಗ ಉದ್ಯಮಿಗಳ ಎಕ್ಸ್ಪೋ ನಡೆಯಿತು. ಅವತ್ತು ವೇದಿಕೆ ಮೇಲೆ ನಿಂತು ಮಾತನಾಡಿದ ಡಿಕೆ HDK ಕಡೆಗೆ ನೇರ ಬಾಣ ಬಿಟ್ಟಿದ್ರು. ನನ್ನ ಬೇರೆ ಯಾರೋ ತುಳಿತಾ ಇಲ್ಲ, ನಮ್ಮ ಜಾತಿಯವರೇ ಅಂದ್ರೆ ಒಕ್ಕಲಿಗರೇ ತುಳಿಯೋ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಈ ಮಾತು ಇದೇ ಸಮುದಾಯದ ನಾಯಕ HDK ಕಣ್ಣು ಕೆಂಪಾಗಿಸಿದೆ. ಲೂಟಿ ಹೊಡೆದ್ರೆ ಜಾತಿ ಬೆಂಬಲ ಕೊಡ್ಬೇಕಾ ಅಂತ ಪ್ರಶ್ನೆ ಎಸೆದಿದ್ದಾರೆ. ನಮ್ಗೆಲ್ಲ ಬಿಡಿತಾರವ್ರು ಯಾರು? ಬೇರೆ ಯಾರು ಬಿಡಿತಾವ್ರ? ನಮ್ ಸ್ವಂತ ಜನನೇ, ನಮ್ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಕಿಲ್ವಲ್ಲ, ಇವ್ ಸಿಗ್ತಾ ಇದ್ದಲ್ಲ, ಅದಾಗ್ತಾರ ಅಂತ ದಿನ ಒಸಗ್ತಾ ಇದ್ದಾರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಪಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷಣವು ರಾಜ್ಯದ ಲೂಟಿ ಮಾಡತಕ್ಕಂತ ಕೆಲಸ ಮಾಡಿದ್ರು. ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡ್ತಾರ? ತಲೆ ಹೊಡೆದು. ಈ ಮಾತಿನ ಕದನ ಇಷ್ಟಕ್ಕೆ ನಿಂತಿಲ್ಲ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಇಲ್ವಾ ಅನ್ನೋ ಚರ್ಚೆ ಚಾಲ್ತಿಯಲ್ಲಿದೆ. ಈ ಬಗ್ಗೆ ಖುದ್ದು ದಳಪತಿ ಪುತ್ರ ನಿಖಿಲ್ ಮಾತನಾಡಿದ್ರು. ಆದ್ರೆ ಈ ಬೆಳವಣಿಗೆಗೆ ಕೊಂಕು ನೋಡ್ದಿದ್ದ ಬಂಡೆ ಹಳ್ಳಿಯಿಂದಲೇ ರಾಜಕೀಯ ಶುರು ಮಾಡ್ಲಿ ಅಂತ ಗುಂಡು ಸಿಡಿಸಿದ್ರು. ಇದೀಗ ಪ್ರತಿಕ್ರಿಯೆ ಕೊಟ್ಟ HDK ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಅಂತ ಗುಡುಗಿದ್ದಾರೆ. ಕುಮಾರಣ್ಣವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಜನರ ಒಂದು ಭಾವನೆ ಆಗಿದೆ. ಆ ನಿಟ್ಟಿನಲ್ಲಿ ಬಹಳ ಜನ ಇವತ್ತು ಜನಗಳ ಒಂದು ಅಭಿಪ್ರಾಯ ಆಗಿದೆ. ಜೊತೆಯಲ್ಲಿ ನಮ್ಮ ಮಿತ್ರ ಪಕ್ಷ ಕೂಟದಲ್ಲಿರ್ತಕ್ಕಂಥ ಒಂದಷ್ಟು ನಾಯಕರುಗಳ ಅಭಿಪ್ರಾಯವೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಕೂತು ವೈಯಕ್ತಿಕವಾಗಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅವ್ರದ್ದು ಕೂಡ ಒಪಿನಿಯನ್ ಕ್ರಿಯೇಟ್ ಆಗಿದೆ. ರಾಜ್ಯ ರಾಜಕಾರಣಕ್ಕೂ ಕೂಡ ಕುಮಾರಸ್ವಾಮಿ ರೀಎಂಟ್ರಿ ಕೊಡ್ತಾರೆ? ಅಯ್ಯೋ, ರಾಜ್ಯ ಅಲ್ಲ ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ಅಯ್ಯೋ, ರಾಜ್ಯ ಅಲ್ಲ ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ರಾಜಕಾರಣದಲ್ಲಿ ಇದ್ದೇನೆ ನಾನು, ಎಲ್ಲಿರ್ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡೋರು ರಾಜ್ಯದ ಜನತೆ. ಇನ್ನು DK ಸುರೇಶ್ ಕೂಡ ಈ ಹಿಂದೆ HDK ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೇವಲ ಮಾತುಗಳನ್ನ ಬಿಡಿ ಅಂದಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ HDK ನಿಮಗೆ ಹಣದ ಚಪಲ, ನನಗೆ ಜನ ಬೆಂಬಲದ ಚಪಲ ಅಂತ ತಿರುಗೇಟು ನೀಡಿದ್ದಾರೆ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ಕೇವಲವಾದಂತ ಮಾತುಗಳನ್ನ ಆಡೋದನ್ನ ಬಿಟ್ಟು ರಾಜ್ಯದ ಹಿತವನ್ನ ಕಾಪಾಡೋದನ್ನ ಕಲ್ತ್ಕೊಳ್ಳಿ. HMT ಉದ್ಧಾರ ಮಾಡೋದಕ್ಕೆ ಹೇಳ್ತಿದ್ರಲ್ಲ, ಅದನ್ನ ಮಾಡಿ. ಪಾಪ ಯಾರೋ ಹೇಳೋರೆ ಅವ್ರ ತಮ್ಮನೇ ಇರ್ಬೇಕೇನು. ಕುಮಾರಸ್ವಾಮಿ ಬಂದು ಬಾಯಿ ಚಪ್ಪಲಿಗೆ ಮಾತಾಡೋದಿದ್ದಾರೆ ಅಂತ. ನಾನು ಬಾಯಿ ಚಪ್ಪಲಿಗೆ ಮಾತಾಡಲ್ಲ. ನಿಮ್ಮ ಹಲವಾರು ಅಕ್ರಮಗಳ ಬಗ್ಗೆ ಜನತೆಗೆ ಏನು ಮಾಹಿತಿ ಕೊಡ್ತೀನಿ. ನಿಮ್ದೊಂದು ರೀತಿ ಚಪ್ಪಲ, ನಂದೊಂದು ರೀತಿ ಚಪ್ಪಲ. ನಿಮ್ಗೆ ಹಣ ಮಾಡೋ ಚಪ್ಪಲ, ನನಗೆ ಜನ ಬೆಂಬಲ ಪಡೆಯೋ ಚಪ್ಪಲ. ಈ ಮಾತಿನ ಕದನ ಪ್ರಿಯಾಂಕ್ ಖರ್ಗೆವರೆಗೂ ತಿರುಗಿದೆ. JDS ಪಕ್ಷದ ಬಗ್ಗೆ ವ್ಯಂಗ್ಯವಾಡಿದ್ದ ಪ್ರಿಯಾಂಕ್ JDS ನಿರ್ನಾಮ ಆಗ್ತಿದೆ ಅಂದಿದ್ರು. ಸಚಿವರ ಈ ಮಾತಿಗೆ ಗರಂ ಆದ ದಳಪತಿ ನಿಮ್ಮ ಪಕ್ಷದ ಬಗ್ಗೆ ಯೋಚಿಸಿ ಅಂದಿದ್ದಾರೆ. ಇಲ್ಲಿ ಆಗ್ಲೇ JDS ನಿರ್ಣಾಮ ಆಗ್ತಾ ಇದೆ. JDS ಪಕ್ಷವನ್ನ ಲೀಸಿಗೆ ಕೊಟ್ಬಿಟ್ಟಿದ್ದಾರೆ BJPಗೆ. ಈಗ ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು BJP ಟಿಕೆಟ್ ತಗೊಂಡು ನಿಲ್ತಾರೆ ಅಂದ್ರೆ ಆ ಪಕ್ಷ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ನನ್ನ ಪಕ್ಷ ನಾಶ ಆಗಿದೆಯೋ ಇಲ್ಲ ಉಳಿದಿದೆಯೋ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ
ಸ್ವಲ್ಪ ಕೂತು ಯೋಚನೆ ಮಾಡಿ ಏನೇನು ಮಾಡ್ತಾ ಇದ್ದೀರಿ ಇವತ್ತು ಈ ರಾಜ್ಯದಲ್ಲಿ, ನಿಮ್ಮನ್ನು ಎಲ್ಲಿ ತಗೊಂಡೋಗ್ತಾರೆ ಜನ, ಅದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ. ಡಿಕೆ ಎಚ್ಡಿಕೆ ನಡುವೆ ಕದನ ನಡೀತಿದೆ. ಇಬ್ರು ಪವರ್ಫುಲ್ ಲೀಡರ್ಸ್ ನಡುವಿನ ವಾಗ್ಯುದ್ಧ ರಾಜ್ಯ ರಾಜಕಾರಣ ರಂಗೇರುವಂತೆ ಮಾಡಿದೆ. ಸುನೀಲ್, TV9 ಬೆಂಗಳೂರು.